ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣಗೆ ಸಂಕಷ್ಟ ಶುರುವಾಗಿದೆ. ಕೈಗೆ ಭೂಚಕ್ರದ ಮಣ್ಣು ಮೆತ್ತಿಕೊಂಡಿದೆ. ಬಾಲಕೃಷ್ಣ ಪತ್ನಿ ರಾಧಾ ವಿರುದ್ಧ ಸರ್ಕಾರಿ ಗೋಮಾಳ ಜಾಗ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಕಬಳಿಕೆ ಮಾಡಿದಂತಹ ಸರ್ಕಾರಿ ಸ್ವತ್ತನ್ನ ರಾಧಾ ಹೆಸರಿಗೆ ಭೂ ಪರಿವರ್ತನೆ ಮಾಡಿದಂತೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. ಅದ್ಯಾಕೋ ಏನೋ ಇತ್ತೀಚೆಗೆ ಜನಪ್ರತಿನಿಧಿಗಳು ಅನಿಸಿಕೊಂಡವರ ಮುಖಕ್ಕೆ ಮಸಿ ಮೆತ್ತುಕೊಳ್ತಿದೆ. ಒಂದಲ್ಲ ಒಂದು ಪ್ರಕರಣಗಳು ಶಾಸಕರ ಬುಡವನ್ನೇ ಅಲ್ಲಾಡಿಸ್ತಿವೆ. ಬೇರೆ ಬೇರೆ ಕೇಸಲ್ಲಿ ಕಾಂಗ್ರೆಸ್ ಶಾಸಕರಾದ ವೀರೇಂದ್ರ ಪಪ್ಪಿ, ನಾಗೇಂದ್ರ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಈ ನಡುವೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಶಾಸಕ ಬಾಲಕೃಷ್ಣ ವಿರುದ್ಧ 54 ಕೋಟಿಯ ಭೂಗಳ್ಳತನ ಬಾಂಬ್. ಗೋಮಾಳ ಗುಳುಂ ಆರೋಪ. ಮಾಗಡಿ ಶಾಸಕನ ಪತ್ನಿ ವಿರುದ್ಧ ದೂರು. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಭೂ ಉರುಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಾಲಕೃಷ್ಣ ಪತ್ನಿ ರಾಧಾ ವಿರುದ್ಧ ಬೆಂಗಳೂರು ಜಿಲ್ಲಾಧಿಕಾರಿಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ಬಾಲಕೃಷ್ಣ ಪತ್ನಿ ರಾಧಾ ವಿರುದ್ಧ ಸರ್ಕಾರಿ ಗೋಮಾಳ ಜಾಗ ಕಬಳಿಕೆ ಆರೋಪ ಮಾಡಿದ್ದು, ಅವರ ಹೆಸರಿಗೆ ಭೂ ಪರಿವರ್ತನೆ ಮಾಡದಂತೆ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ರಾಧಾ ಅವರು ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಕುರುಬರಹಳ್ಳಿ ಗ್ರಾಮದ ಸುಮಾರು 54 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಗೋಮಾಳ ಜಾಗ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಸುಮಾರು 54 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಶಾಸಕ ಬಾಲಕೃಷ್ಣ ಕುಟುಂಬ ಕಬಳಿಕೆ ಮಾಡಿದೆಯಂತ ಎನ್ಆರ್ ರಮೇಶ್ ಆರೋಪಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಜಾಗವನ್ನ ತಮ್ಮ ಹೆಸರಿಗೆ ಭೂ ಪರಿವರ್ತನೆಗೆ ಸಲ್ಲಿಸಿದ ಅರ್ಜಿಯನ್ನ ಜಿಲ್ಲಾಧಿಕಾರಿಗಳು ತಿರಸ್ಕರಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಸರ್ಕಾರದಿಂದ ಮಂಜೂರು ಅಂತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ವಿವಿಧ ಜಾಗಗಳನ್ನ ನರಸಿಂಹಯ್ಯ, ಗಂಗೂಬಾಯಿ, ನಾಗಮ್ಮ, ನೀಲಮ್ಮ ಕುಟುಂಬಗಳು ಮಾರಿವೆಯಂತೆ. ಕೆಲವೇ ತಿಂಗಳಲ್ಲಿ ಅದೇ ಜಾಗವನ್ನ ರಾಧಾ ಖರೀದಿ ಮಾಡಿದ್ದಾರೆ. ಸರ್ವೆ ನಂಬರ್ಗಳ ಪೋಡಿ ಮಾಡಿಸಿ ಕಳೆದ ಏಪ್ರಿಲ್ನಲ್ಲಿ ರಾಧಾ ಹೆಸರಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಬಗ್ಗೆ ದಾಖಲೆಗಳ ಸಮೇತ ಡಿಸಿ ಮತ್ತು ಲೋಕಾಯುಕ್ತ ಕಚೇರಿಯಲ್ಲಿ ರಮೇಶ್ ದೂರು ಕೊಟ್ಟಿದ್ದಾರೆ. ಒಟ್ಟು 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳನ್ನ ಕೆಂಗೇರಿ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸಲಾಗಿದೆ. ಹೀಗಾಗಿ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತನ್ನ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವಂತೆ ರಮೇಶ್ ದೂರು ಕೊಟ್ಟಿದ್ದಾರೆ. ಒಟ್ಟಾರೆ ಶಾಸಕ ಬಾಲಕೃಷ್ಣ ಕುಟುಂಬದ ವಿರುದ್ಧ ಭೂ ಬಾಂಬ್ ಸಿಡಿದಿದೆ. ಸದ್ಯ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಾಲಕೃಷ್ಣ ಪತ್ನಿ ರಾಧಾ ಸೇರಿ ಇತರರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸರ್ಕಾರಿ ಭೂ ಕಬಳಿಕೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಶಾಸಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.